ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ಇವತ್ತು ನಾನು ರಿವ್ಯೂ ಮಾಡುತ್ತಿರುವ ಮಲಯಾಳಂ ಭಾಷೆಯಿಂದ ಬಿಡುಗಡೆ ಆಗಿರುವ ಪೇಟ್ರೇಟ್ ಎಂಬ ಒಂದು ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ರಿಲೀಸ್ ಆಗಿದೆ. ಈ ಒಂದು ಸಿನಿಮಾ ಸಾಮಾನ್ಯ ಒಂದು ನಾರ್ಮಲ್ ಥ್ರಿಲ್ಲರ್ ಸಿನಿಮಾವಲ್ಲ. ಮಮ್ಮೂಟಿ ಮೋಹನ್ ಲಾಲ್ ಅವರೊಂದು ಕಾಂಬ್ಯೋ ಲಾಸ್ಟ್ನಲ್ಲಿ ಬರುವಂತಹ ಒಂದು ಲಿಟ್ರಲಿ ಮೈಂಡ್ ಬ್ಲೋಯಿಂಗ್ ಅಂತ ಒಂದು ಟ್ವಿಸ್ಟ್. ನಿಜಕ್ಕೂ ಸಿನಿಮಾ ಕೂಡ ಬೇರೆ ಲೆವೆಲಲ್ಲಿ, ಸಸ್ಪೆನ್ಸ್ ಅಲ್ಲಿ ಕೂಡ ಬೇರೆ ಲೆವೆಲಲ್ಲಿ ವರ್ಕ್ ಆಗಿದೆ. ಅಷ್ಟಕ್ಕೂ ಈ ಸಿನಿಮಾದ ಕತೆ ಹೇಗಿದೆ, ಕತೆ ಒಳಗಡೆ ಏನೇನೆಲ್ಲ ಇದೆ, ಈ ಸಿನಿಮಾದ ಮೇನ್ ಕತೆ ಏನು ಅನ್ನೋದು ನಾನು ಇವತ್ತಿನ ಒಂದು ರಿವ್ಯೂನಲ್ಲಿ ನಿಮಗೆ ಈ ಒಂದು ಸಿನಿಮಾದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹಾಗೂ ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಕೊನೆ ತನಕ ನೋಡಿ. ನಾವು ಮಾಡುವಂಥ ಕೆಲಸ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡು ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು ಸ್ನೇಹಿತರೆ. ಹಾಗಾದ್ರೆ ಬನ್ನಿ ಪೇಟ್ರೇಟ್ ಸಿನಿಮಾದ ರಿವ್ಯೂ ಕಡೆ ಹೋಗೋಣ. ಪ್ರಮುಖವಾಗಿ ಈ ಒಂದು ಸಿನಿಮಾದ ಸ್ಟೋರಿ ಏನಂದ್ರೆ, ಒಂದು ಸೀಕ್ರೆಟ್ ಆಪರೇಷನ್ ಸ್ಟಾರ್ಟ್ ಆಗುತ್ತದೆ. ಸಿನಿಮಾ ಸ್ಟಾರ್ಟ್ ಆದಾಗ ಈ ಒಂದು ಆಪರೇಷನ್ ಗೌರ್ಮೆಂಟ್ ಲೆವೆಲಲ್ಲಿ ಕಾನ್ಸ್ಪರೀಸ್ ರಿವೀಲ್ ಆಗ್ತಾ ಹೋಗುತ್ತದೆ ಪ್ರತಿ ಒಂದೊಂದು. ಅದರ ಜೊತೆಗೆ ಹೀರೋ ಟೀಮ್ ಅವರು ಒಂದು ಡೇಂಜರಸ್ ಮಿಷನ್ ಆಪರೇಷನ್ಗೆ ಕೈ ಹಾಕ್ತಾರೆ. ಅಷ್ಟಕ್ಕೂ ಕೈ ಹಾಕಿದ ಮೇಲೆ ಆ ಒಂದು ಡೇಂಜರಸ್ ಆಪರೇಷನ್ ಮಿಷಿನ್ ಏನಾಗುತ್ತದೆ ಮತ್ತು ಪ್ರತಿ ಒಂದೊಂದು ಆಕ್ಷನ್ ಬಂದಾಗ, ಪ್ರತಿ ಒಂದೊಂದು ಟ್ವಿಸ್ಟ್ ಬಂದಾಗ ನಿಮ್ಮಲ್ಲಿನೇ ಒಂದು ಟೆನ್ಷನ್ ಬಿಲ್ಡ್ ಆಗ್ತಾ ಹೋಗುತ್ತದೆ. ಅಷ್ಟು ಚೆನ್ನಾಗಿ ಒಂದು ಒಳ್ಳೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಬಹುದು. ಇದರಲ್ಲಿ ಮೋಹನ್ ಲಾಲ್, ಮಮ್ಮೂಟಿ, ಫಹದ್ ಫಾಸಿಲ್ ಇನ್ನು ಹಲವಾರು ಪಾತ್ರಗಳು ಇದರಲ್ಲಿ ತುಂಬಾ ಚೆನ್ನಾಗಿ ಅವರ ಒಂದು ಪಾತ್ರವನ್ನು ರೋಲ್ ಔಟ್ ಮಾಡಿದ್ದಾರೆ. ಸಖತ್ತಾಗಿರುವ ಒಂದು ಟ್ವಿಸ್ಟ್ ಮತ್ತು ಥ್ರಿಲ್ಲರ್ ಕ್ರೈಮ್ ಒಂದು ಆಪರೇಷನ್ ಮಿಷನ್ಗಳ ಒಂದು ಮಿಸೈಲ್ ಸಿನಿಮಾವಾಗಿದೆ. ಈ ಕತೆ ತುಂಬಾ ಚೆನ್ನಾಗಿದೆ. ಸಿನಿಮಾ Zee5 OTT ಆ್ಯಪಲ್ಲಿ ನಿಮಗೆ ಸಂಪೂರ್ಣವಾಗಿ ನೋಡಕ್ಕೆ ಸಿಗುತ್ತದೆ ಸ್ನೇಹಿತರೆ. ಇವಾಗ ಸಿನಿಮಾದ ಸ್ಕ್ರೀನ್ ಪರ್ಫಾರ್ಮೆನ್ಸ್ ಬಗ್ಗೆ ಬಂದ್ರೆ, ಫಸ್ಟ್ ಹಾಫ್ ನೋಡುವಾಗ ಸ್ಲೋ ಬಟ್ ಸಿನಿಮಾ ಕತೆ ಸ್ಟಾರ್ಟ್ ಆಗುತ್ತೆ. ಬಟ್ ಆದರೆ ಮೇನ್ ಕತೆ ಏನು, ನಾವು ಏನು ಕತೆ ಹೇಳಕ್ಕೆ ಹೊಂಟಿದೀವಿ ಅಂತ ಫಸ್ಟ್ ಹಾಫಲ್ಲಿ ನಿಮಗೆ ಹಿಂಟ್ ಕೊಡ್ತಾ ಹೋಗ್ತಾರೆ ಸಿನಿಮಾದ ಟೀಮ್ನವರು. ಆ ನಂತರ ಸೆಕೆಂಡ್ ಹಾಫಲ್ಲಿ ಫುಲ್ ಥ್ರಿಲ್ಲರ್ ಇರುತ್ತೆ. ಅಂದರೆ ಆಕ್ಷನ್, ಫೈಟಿಂಗ್, ಚೇಜಿಂಗ್, ಹ್ಯಾಕಿಂಗ್, ಅರೆಸ್ಟ್ ಮಾಡೋದು, ಈ ರೀತಿ ಸುಮಾರು ಸೀಕ್ವೆನ್ಸ್ ಅಲ್ಲಿ ಆ ಒಂದು ಎಲಿಮೆಂಟ್ ನಿಮಗೆ ಎದುರು ಆಗುತ್ತವೆ ಸೆಕೆಂಡ್ ಹಾಫಲ್ಲಿ. ಅಲ್ಲಿನೇ ನಿಜವಾದ ಟ್ವಿಸ್ಟ್ಗಳು ಪ್ರತಿ ಒಂದೊಂದು ಕೂಡ ಎದುರು ಆಗ್ತಾ ಹೋಗುತ್ತವೆ. ಸಿನಿಮಾ ಕೂಡ ಅಮೇಝಿಂಗ್ ಇದೆ. ಒಂದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ನೀನಾದ್ರು ರಿಸರ್ಚ್ ಅಥವಾ ಸರ್ಚ್ ಮಾಡ್ತಾ ಇದ್ರೆ ನಿಮಗಿದು ಪೇಟ್ರೇಟ್ ಸಿನಿಮಾ ಬೆಸ್ಟ್ ಆಗುತ್ತದೆ. ಸೊ ಹಾಗೆ ರಿವ್ಯೂ ಕಡೆ ಬಂದರೆ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮತ್ತು ಹಾಗೆ ಒಂದು ಒಳ್ಳೆ ಮಮ್ಮೂಟಿ ಮೋಹನ್ ಲಾಲ್ ಎಂಟ್ರಿ ಬಂದಾಗ ಅಲ್ಲಿ ಬರುವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗುವುದು ನಿಮ್ಮಲ್ಲಿನ ಒಂದು ಗೂಬ್ಸ್ ಬಂಪ್ಸ್ ಕೊಡುತ್ತದೆ. ಹಾಗೆ ಮ್ಯೂಸಿಕ್ ವಿಜುವಲ್ಸ್ ಕೂಡ ಬೇರೆ ಲೆವೆಲಲ್ಲಿ ವರ್ಕ್ ಆಗಿದೆ. ಅಲ್ಲಿ ಬರುವಂಥ ಫೈಟಿಂಗ್ ಆಗುವುದು, ಕತೆ ಹೇಳುವಂಥ ರೀತಿ, ಕತೆ ಒಳಗಡೆ ಏನೇನೆಲ್ಲ ಇರುತ್ತೆ ಮತ್ತು ಅದನ್ನು ಹೇಗೆ ಅರ್ಥ ಮಾಡಿಸಬೇಕು ಅಂತ ಸಿನಿಮಾದ ಟೀಮ್ನವರು ಸಖತ್ತಾಗಿ ಅರ್ಥ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಆ ಒಂದು ಪಾತ್ರಗಳ ಮುಖಾಂತರ ನಮಗೆ ಅರ್ಥ ಮಾಡಿಸೋಕೆ ಹೊರಟಿದ್ದಾರೆ. ಅದು ಕೂಡ ಸಖತ್ತಾಗಿ ವರ್ಕ್ ಆಗಿದೆ. ಓವರ್ ಆಲ್ ಹೇಳ್ಬೇಕಂದ್ರೆ ಈ ಒಂದು ಸಿನಿಮಾ ಒಂದು ಸ್ಟೈಲ್ ಆಗಿದೆ. ಥ್ರಿಲ್ಲರ್ ಕ್ರೈಮ್ ಓರಿಯೆಂಟೆಡ್ ಒಂದು ಬೇಸ್ ಸಿನಿಮಾವಾಗಿದೆ. ಸೊ ಒಂದು ಒಳ್ಳೆ ಇವಾಗಿನ ಸೋಷಿಯಲ್ ಅಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದು ಈ ಒಂದು ಸಿನಿಮಾದ ಮುಖ್ಯ ಉದ್ದೇಶವಾಗಿದೆ. ಸೊ ಇದು ಆಗಿತ್ತು ಪೇಟ್ರೇಟ್ ಸಿನಿಮಾದೊಂದು ಸಣ್ಣ ಸಿಂಪಲ್ ರಿವ್ಯೂ ಅಪ್ಡೇಟ್ಸ್ ವಿಡಿಯೋ. ಸೊ ಕತೆ ಆಗ್ಬೋದು, ನಾವು ಮಾಡುವಂಥ ಕೆಲಸ ನಿಮಗೆ ಇಷ್ಟವಾಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಹಾಗೆ ಮತ್ತೆ ಸಿಗೋಣ ಬೇರೆ ಒಂದು ಸಿನಿಮಾ ರಿವ್ಯೂ ದೊಂದಿಗೆ. ಕಾಯ್ತರಿ. ನಮಸ್ಕಾರ ಸ್ನೇಹಿತರೆ.